ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮ್ಮ ಬೆಳೆಗಳು ಹಸಿರಾಗಿ ಆರೋಗ್ಯಕರವಾಗಿ ಮತ್ತು ಹೆಚ್ಚಿನ ಇಳುವರಿ ನೀಡಲು ಸಹಾಯ ಮಾಡುವ ಒಂದು ಅತ್ಯುತ್ತಮ ಉತ್ಪನ್ನದ ಬಗ್ಗೆ ಹೇಳುತ್ತೇವೆ. ಅದೇ ಅದಮ ಕಂಪನಿಯ ಫ್ಲೇಮ್ಬರ್ಗ್. ಇದು ನೈಸರ್ಗಿಕ ಮತ್ತು ಜೈವಿಕ ಉತ್ಪನ್ನವಾಗಿದೆ. ಫ್ಲೇಮ್ಬರ್ಗ್ ಕೇವಲ ಟಾನಿಕ್ ಅಲ್ಲ, ಇದು ನಿಮ್ಮ ಬೆಳೆಗಳಿಗೆ ಬೇಕಾದ ಶಕ್ತಿ ತುಂಬುವ ಪೌಷ್ಟಿಕಾಂಶದ ದ್ರಾವಣ. ಇದರಲ್ಲಿ ಅಮಿನೋ ಆಸಿಡ್ಸ್ ಮತ್ತು ಪೆಪ್ಟೈಡ್ಸ್ ಇವೆ. ಇವುಗಳನ್ನು ನೈಸರ್ಗಿಕವಾಗಿ ಪ್ರೋಟೀನ್ ಅನ್ನು ವಿಭಜಿಸಿ ತಯಾರಿಸಲಾಗಿದೆ. ಇದರ ವಿಶೇಷತೆ ಏನೆಂದರೆ ಇದು ಗಿಡದ 17 ಮುಖ್ಯ ಅಮಿನೋ ಆಮ್ಲಗಳನ್ನು ಹೊಂದಿದೆ. ಈ ಅಮಿನೋ ಆಮ್ಲಗಳು ಗಿಡಕ್ಕೆ ಸುಲಭವಾಗಿ ದೊರೆತು ಬೇಗನೆ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ಫ್ಲೇಮ್ಬರ್ಗ್ ಬಳಸುವುದರಿಂದ ನಿಮ್ಮ ಬೆಳೆಗೆ ಆಗುವ ಮುಖ್ಯ ಲಾಭಗಳು ನೋಡೋಣ. ಉತ್ತಮ ಬೆಳವಣಿಗೆ ಮತ್ತು ಇಳುವರಿ. ಫ್ಲೇಮ್ಬರ್ಗ್ ಗಿಡದ ಕೋಶಗಳನ್ನು ವಿಭಜನೆಯನ್ನು ಹೆಚ್ಚಿಸಿ ಗಿಡವನ್ನು ಬಲವಾಗಿ ಬೆಳೆಯಲು ಪ್ರೇರೇಪಿಸುತ್ತದೆ. ಹೆಚ್ಚಿದ ಹೂವುಗಳು ಮತ್ತು ಕಾಯಿಗಳು ಕಟ್ಟಲು ಸಹಾಯ ಮಾಡುತ್ತದೆ. ಇದರಿಂದ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಹಾಕುವ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಗಿಡವು ಸಂಪೂರ್ಣವಾಗಿ ಮತ್ತು ವೇಗವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಒಣಗಿದ ಸಮಸ್ಯೆ ಒಳಗಾದ ಗಿಡ ಮತ್ತೆ ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ. ಅತಿಯಾದ ಬಿಸಿಲು, ಕಡಿಮೆ ನೀರು, ಹೆಚ್ಚು ಉಪ್ಪಿನ ಅಂಶ ಇರುವ ಮಣ್ಣು ಮುಂತಾದ ಪರಿಸರ ಒತ್ತಡಗಳನ್ನು ತಡೆದುಕೊಳ್ಳಲು ಗಿಡಕ್ಕೆ ಶಕ್ತಿ ನೀಡುತ್ತದೆ. ಫ್ಲೇಮ್ಬರ್ಗ್ ಯಾವ ಬೆಳೆಗಳಲ್ಲಿ ಬಳಸಬಹುದೆಂಬುದು ನೋಡೋಣ. ಇದನ್ನು ಎಲ್ಲ ರೀತಿಯ ಪ್ರಮುಖ ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣುಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಬಳಸಬಹುದು. ಡೋಸೇಜ್ ಪ್ರಮಾಣ ನೋಡೋಣ. ಸಾಮಾನ್ಯವಾಗಿ ಪ್ರತಿ ಲೀಟರ್ ನೀರಿಗೆ 2 ರಿಂದ 3 ml ಅಂತೆ ಬಳಸಬೇಕು, ಅಥವಾ ಪ್ರತಿ ಎಕರೆಗೆ 200 ರಿಂದ 250 ml ಅಂತೆ ಬಳಸಬೇಕು. ಅದಮ ಕಂಪನಿಯ ಫ್ಲೇಮ್ಬರ್ಗ್ನ ಬೆಲೆ ಮಾರುಕಟ್ಟೆಯಲ್ಲಿ. ಅದರ ಪ್ಯಾಕಿಂಗ್ ಗಾತ್ರವನ್ನು ನೋಡೋಣ. 250 ml 350 ರಿಂದ 400 ವರೆಗೆ ಇರುತ್ತೆ. 200 ml 650 ರಿಂದ 750 ವರೆಗೆ. 1 ಲೀಟರ್ ಫ್ಲೇಮ್ಬರ್ಗ್ 1200 ರಿಂದ 1300 ವರೆಗೆ ಇರುತ್ತೆ. ಈ ಬೆಲೆಗಳು ಅಂದಾಜು ಮಾತ್ರ. ಮಾರುಕಟ್ಟೆಯಲ್ಲಿ ಅಂಗಡಿಗಳು ಮತ್ತು ಆನ್ಲೈನ್ ಮಾರಾಟದ ಆಧಾರದ ಮೇಲೆ ಬೆಲೆಗಳು ವ್ಯತ್ಯಾಸವಾಗಿರುತ್ತೆ. ಒಟ್ಟಿನಲ್ಲಿ ಅದಮ ಕಂಪನಿಯ ಫ್ಲೇಮ್ಬರ್ಗ್ ನಿಮ್ಮ ಬೆಳೆಗಳಲ್ಲಿ ಅಗತ್ಯವಾದ ಎಲ್ಲ ಶಕ್ತಿಯನ್ನು ಒದಗಿಸಲು, ಅದನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇಡಲು ಸಹಾಯ ಮಾಡುವ ಒಂದು ಅತ್ಯುತ್ತಮ ನೈಸರ್ಗಿಕ ಉತ್ತೇಜಕವಾಗಿದೆ. ನೀವು ಈಗಲೇ ಇದನ್ನು ಬಳಸಿದರೆ ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಬೇರೆ ರೈತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.